ಕ್ಷುದ್ರ ವಿದ್ಯೆಗೂ ಆತ್ಮವಿದ್ಯೆಗೂ ಏನ್ ವ್ಯತ್ಯಾಸ? ಇತ್ತೀಚೆಗೆ ಯುವಕರಲ್ಲಿ ಕ್ಷುದ್ರ ವಿದ್ಯೆಯ ಬಗ್ಗೆ ಹೆಚ್ಚು ಒಲವು ಬೆಳೀತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಕ್ಷುದ್ರ ವಿದ್ಯೆಗಳೇನಾಗ್ತದೆ, ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ, ಹೆಚ್ಚು ಅಂದ್ರೆ 9 ದಿನ 18 ದಿನಗಳಲ್ಲಿ ತುಂಬಾ ವಿಷಯಗಳು ಒಲಿಸ್ಕೊಂಡ್ಬಿಡ್ಬಹುದು. ವಿಶೇಷವಾಗಿ ಕ್ಷುದ್ರ ವಿದ್ಯೆಗಳನ್ನ 9 ದಿನದಲ್ಲಿ ಒಲಿಸ್ಕೊಂಡವ್ರ ಸಂಖ್ಯೆ ಬಹಳ ಇದೆ. ಆತ್ಮವಿದ್ಯೆ ಒಲಿಸ್ಕೋಬೇಕಾದ್ರೆ 9 ವರ್ಷವಾದ್ರೂ ಬೇಕಾಗ್ತದೆ. ಹಾಗಾಗಿ ಇವತ್ತಿನ ಜನತೆಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ಆತ್ಮವಿದ್ಯೆ ಪ್ರಬಲವಾದ ವಿದ್ಯೆ, ಬ್ರಹ್ಮವಿದ್ಯೆ. ಇದನ್ನು ಒಲಿಸ್ಕೊಳ್ಬೇಕಾದ್ರೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಮತ್ತು ದೀರ್ಘ ಸಮಯದ ಸಾಧನೆ ಬೇಕು. ಹಾಗಾಗಿ ನೀವೇನ್ ಮಾಡ್ತೀರಿ, ಯಕ್ಷಿಣಿ ಕ್ಷುದ್ರ ವಿದ್ಯೆ ಕಡೆಗೆ ಹೋಗ್ತೀರಿ. ಶಾರ್ಟ್ ಕಟ್. ಅದು ಯಾವುದು ಶಾರ್ಟ್ ಕಟ್ ಇದೆ, ಇನ್ಸ್ಟೆಂಟ್ ಇದೆ, ಅದು ಅಷ್ಟೇ ಪರಿಣಾಮ, ಅಷ್ಟೇ ಪ್ರಭಾವ, ಅಷ್ಟೇ ಸೀಮಿತಾವಧಿಯಾಗಿರುತ್ತದೆ. ಅದಾದ ನಂತರ ಅದರ ದುಷ್ಪರಿಣಾಮಗಳೇನಿದೆ ಅದನ್ನ ನಾವೇ ಅನುಭವಿಸಬೇಕು, ನಮ್ಮ ದೇಹವೇ ಅದನ್ನ ಅನುಭವಿಸಬೇಕಾಗ್ತದೆ. ಹಾಗಾಗಿ ನಮ್ಮ ಸಲಹೆ, ದೀರ್ಘ ಆದ್ರೂ ತೊಂದರೆ ಇಲ್ಲ, ಈ ಕ್ಷುದ್ರ ವಿದ್ಯೆ ಕಡೆಗೆ ಹೋಗ್ಬೇಡಿ. ನಾವೇ ನೋಡಿದೀವಿ 9 ದಿನದಲ್ಲಿ 18 ದಿನದಲ್ಲಿ ಕ್ಷುದ್ರ ವಿದ್ಯೆಗಳನ್ನ ಒಲಿಸ್ಕೊಂಡು ಅದರ ಪರಿಣಾಮವನ್ನ ಬೇರೆಯವರ ಮೇಲೆ ಬೀರ್ಲಿಕ್ಕೆ ಪ್ರಯತ್ನ ಪಟ್ಟು ಯಶಸ್ವಿಯಾಗಿ ಕೆಲವೇ ವರ್ಷಗಳಲ್ಲಿ ಅದರ ಅಡ್ಡ ಪರಿಣಾಮದಿಂದ ಇಡೀ ಕುಟುಂಬಗಳು, ಅವರೊಬ್ಬರಲ್ಲ, ಅವರ ಇಡೀ ಕುಟುಂಬಗಳು ಪರಿತಪಿಸ್ತಾ ಇರುವಂತದ್ದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಲಹೆ, ದಯವಿಟ್ಟು ಆ ಕ್ಷುದ್ರ ವಿದ್ಯೆ ಕಡೆಗೆ ಹೋಗಬೇಡಿ. ಅದು ಬೇಗ, ಒಂದು ರೀತಿ ಮ್ಯಾಗಿ ರೀತಿ, ಅದು ಇನ್ಸ್ಟೆಂಟ್ ಆಗಿ ಹೊಟ್ಟೆ ತುಂಬಿಸ್ತದು, ಆದರೆ ದೀರ್ಘಕಾಲಕ್ಕೆ ಅದರಲ್ಲಿ ಯಾವ ಸತ್ವವೂ ಇರಲ್ಲ. ಅದರಿಂದಾಗಿ ನಾವೇ ಪರಿತಪಿಸ್ಬೇಕಾಗ್ತದೆ. ಅದರ ಆತ್ಮವಿದ್ಯೆ, ಆತ್ಮಜ್ಞಾನ, ಬ್ರಹ್ಮವಿದ್ಯೆ ತುಂಬಾ ದೀರ್ಘವಾಗಿ ಸಾಧನೆ ಮಾಡಬೇಕು, ಅಷ್ಟೇ ಗಟ್ಟಿತನ. ಹೇಗೆ ಆಲದ ಮರ ಹೆಮ್ಮರವಾಗ್ಲಿಕ್ಕೆ 10 ರಿಂದ 15 ವರ್ಷಗಳು ತಗೊಳ್ತದೆ ಕಡಿಮೆ ಅಂದ್ರೆ, ಆದ್ರೆ ಸಣ್ಣ ಪುಟ್ಟ ಮರಗಳು ಬೇಗ ಬೆಳೆದು ಹೋಗ್ತವೆ. ಆದ್ರೆ ಸಣ್ಣ ಗಾಳಿ ಮಳೆಗೆ ಅಷ್ಟೇ ಬೇಗ ಬಿದ್ದು ಹೋಗ್ತದೆ, ಬುಡ ಸಮೇತ ಬಿದ್ದು ಹೋಗ್ತದೆ. ಆದ್ರೆ ಆಲದ ಮರ ಎಂತಹ ಬಿರುಗಾಳಿಯೂ ಅದನ್ನು ಅಲಗಾಡಿಸಕ್ಕಾಗಿಲ್ಲ. ಹಾಗೆ ಆತ್ಮಜ್ಞಾನ ಏನಿದೆ, ಬ್ರಹ್ಮವಿದ್ಯೆ ಏನಿದೆ, ಬೆಳಿಲಿಕ್ಕೆ ಕಷ್ಟ, ಅದನ್ನ ಜೀರ್ಣಿಸ್ಕೊಳ್ಳಿಕ್ ಕಷ್ಟ. ಆದ್ರೆ ಜೀರ್ಣಿಸ್ಕೊಂಡ್ಬಿಟ್ರೆ ಯಾರೂ ಕೂಡ ನಿಮ್ಮನ್ನು ಅಲಗಾಡಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ, ಇವತ್ತಿನ ಯುವಕರಿಗೆ ವಯಸ್ಸಿದೆ, ದೀರ್ಘಕಾಲವೂ ಇದೆ. ಹಾಗಾಗಿ ಸರಿಯಾದ ಗುರುವನ್ನ ಆಯ್ಕೆ ಮಾಡಿ ಆ ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನದಂತಹ ವಿಷಯದ ಸಾಧನೆ ಕಡೆಗೆ ನೀವು ಹೋಗಿ.